ಓಂ ಪ್ರಾಣಾದಿ ಪ್ರಭವಿಷ್ಣವೇ. ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇಧಸೆ ಅಂಥೇಳಿ ಮಾಡಿ. ಈಗ ಎಷ್ಟೇ ಪ್ರಶ್ನೆ ಉತ್ತರ? ಎರಡನೇ ಪ್ರಶ್ನೆನೂ ಆಯಿತು. ಮೂರನೇ ಪ್ರಶ್ನೆ ಏನಂತ ಬಂತು? ಹಾಂ, ಇನ್ನು ಹಿಂದಿದೆ. ತೃತೀಯ ಪ್ರಶ್ನೆ ಪ್ರತಿವಚನ. ಹತಹೈನಂ ಕೌಸಲ್ಯಶ್ಚಾಶ್ವಲಾಯನಃ ಪಪ್ರಚ್ಛ ಭಗವನ್ ಕುತ ಏಷ ಪ್ರಾಣೋ ಜಾಯತೆ ಇತ್ಯಾದಿ ಅದೆಲ್ಲ ಆಗಿತ್ತು. ತಸ್ಮೈ ಹೋವಾಚ ವಿಷ್ಣೋರ್ವಾಯು ಸವತ್ಪನ್ನೋ ವಾಯೋ ಸರ್ವಾಶ್ಚ ದೇವತಾಃ ಪ್ರಾಣಾದ್ಯಾಸ್ತಾನ್ನಯನ್ ಪ್ರಾಣಃ ಆಜ್ಞಾಪಯತಿ ರಾಜವತ್ ಸ್ವಯಂಚ ಪಂಚರೂಪ ಸನ್ ದದ್ಯಾನ್ ಮೋಕ್ಷಾಧಿಕಂ ಪ್ರಭು ಇತಿ ಪ್ರಭಂಜನೆ ಅಂತ ಗ್ರಂಥ ಕೋಟ್ ಮಾಡಿ ಆಗಿತ್ತು. ಹಾಂ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಅದಾಗಬೇಕೀಗ. ಪಾಯು ಉಪಸ್ಥೆ ಅಪಾನಂ ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಂ ಪ್ರಾಣಃ ಸ್ವಯಂ ಪ್ರತಿಷ್ಠತೆ ಮಧ್ಯೆ ತು ಸಮಾನಃ ಏಷ ಏತತ್ ಹುತಮನ್ನಂ ಸಮಂ ನಯತಿ ತಸ್ಮಾದೇತಾಃ ಸಪ್ತಾರ್ಚಿಷೋ ಭವಂತಿ ಹೃದಿ ಏಷ ಆತ್ಮ. ಇದರಲ್ಲಿ ಪಾಯು ಉಪಸ್ಥೆ ಅಪಾನಂ, ಪಾಯು ಮತ್ತು ಉಪಸ್ಥ ಅಂದರೆ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡೋ ಸ್ಥಳಗಳಲ್ಲಿ ಏನಿದೆ? ಅಪಾನ ಪ್ರಾಣ ಇದೆ. ಅಪಾನ ಏನು ಮಾಡುತ್ತದೋ ಎಕ್ಸ್ಪೆಲ್ ಮಾಡುತ್ತೆ. ದೇಹದ ವಿಸರ್ಜನೆ ಮಾಡೋ ಕೆಲಸಗಳು ಮಾಡೋದೆಲ್ಲ ಅಪಾನ, ತಗೊಳ್ಳೋದು ಕೆಲಸ ಮಾಡೋದೆಲ್ಲ ಪ್ರಾಣ. ಅದಕ್ಕೆ ಪ್ರಾಣಾಯ ಸ್ವರೂಪಕ್ಕಾದರೆ ಒಳಗೆ ಹೋಗುತ್ತೆ, ಅದು ಹೊರಗೆ ಹೋಗುತ್ತೆ. ಗೊತ್ತಾಯ್ತಾ? ಮುಖನಾಸಿಕಾಭ್ಯಾಂ ಪ್ರಾಣ. ಮುಖ ಅಂದರೆ ಬಾಯಿ, ನಾಸಿಕ ಮುಖದಿಂದ ಗಾಳಿ ಒಳಗೆ ಹೋಗುತ್ತೆ, ಅದು ಪ್ರಾಣ. ಹೊರಗೆ ಬಿಡೋದೆಲ್ಲ ಅಪಾನ, ಇದು ಪ್ರಾಣ. ಎರಡನೇದಾಗಿ ಅದು ಪ್ರಾಣ. ನಾಸಿಕ ಅಂತೂ ಸರಿಯೇ ಸರಿ, ನಾಸಿಕದಿಂದ ಒಳಗೆ ಹೋಗುತ್ತೆ, ಬಾಯಿಯಿಂದ ಅನ್ನ ಒಳಗೆ ಹೋಗುತ್ತೆ, ಅಲ್ಲೂ ಕೂಡ ಪ್ರಾಣ ಇದ್ದಾನೆ. ಇಲ್ಲಿ ಎರಡು, ಪಾಯು ಉಪಸ್ಥ, ಮುಖ ನಾಸಿಕ. ಮಧ್ಯೇತು ಸಮಾನ, ದೇಹದ ಮಧ್ಯದೊಳಗೆ ಯಾರಿದ್ದಾರೆ? ಸಮಾನ ನಾಮಕ ವಾಯುದೇವರಿದ್ದಾರೆ. ಸಮಾನ ಅಂದ್ರೆ ಏನು? ಎಂಟೈರ್ ಬಾಡಿನ ಫುಲ್ ಓಡಾಡೋದು ಪ್ರಾಣದೊಳಗೆ. ಏಷೇತ ಹುತಮನ್ನಂ ಸಮಂ ನಯತಿ. ಯಾತ ಸಮಾನ ಅಂತ ಕರೀತಾರೆ ಅಂದರೆ, ಹುತಮನ್ನಂ ನಾವು ತಿಂದನ್ನ ಅಂತ ಹೇಳಲಿಲ್ಲ, ಹುತ ಅನ್ನ ಅಂತ ಕರೆದು. ಯಾತಕ್ಕೆ ಹುತ ಅನ್ನ ಅಂತ ಕರೀತಾರೆ? ಪ್ರಾಣಾಯ ಸ್ವಾಹ, ಹೋಮ. ಹೋಮಕ್ಕೆ ಏನಿರ್ಬೇಕು? ಯಾವಾಗಲೂ ಅಗ್ನಿ ಇರಬೇಕು. ಅಗ್ನಿ ಎಲ್ಲಿದೆ? ವೈಶ್ವಾನರ ಅಗ್ನಿ ಇದೆ, ಅಲ್ಲಿ ಹೋಮ ಮಾಡ್ತಾರೆ. ಪ್ರತಿ ತುತ್ತನ್ನು ಹಾಕಿ ತಿನ್ಬೇಕು ನಾವು. ಅದನ್ನ ಮಾಡ್ತಕ್ಕ ಬರೀ ಊಟ ತುರ್ತು ಪ್ರಾಣ ಹೇಳ್ತಿರ್ಬೇಕಾಗತ್ತೆ ಅಂತೇಳಿ ಮೊದಲೇನು ಮಾಡಿದರು? ಶುರುವಿಗೆ ಹೇಳಿಬಿಟ್ರೆ ಪೂರ್ತಿ ಅನುಸಂಧಾನ ಹಾಗೇ ಇರಬೇಕು. ಪ್ರತಿ ತುತ್ತು ಇಟ್ಕೋಬೇಕಾದ್ರೆ ಕೂಡ ಏನಿದು? ಪ್ರಾಣಾಂತರ್ಯಾಮಿ ಪ್ರಾಣನಿಗೆ, ಮುಖ್ಯ ಪ್ರಾಣಾಂತರ್ಯಾಮಿ ಪರಮಾತ್ಮನಿಗೆ. ನಾವು ಕೈ ಬೇರೆ ಕಾಲಿ ಬೇರೆ ಅನ್ನ ಕೊಡೋಕ್ಕೆ ಬರೋದಿಲ್ಲ. ನಾವು ಹೊಟ್ಟೆಗೆ ಹಾಕ್ಕೊಂಡು ಇಡೀ ದೇಹ ಹೋಗ್ಬಿಡೋದು. ಅದು ಮುಟ್ಸೋದು ಯಾರಾಗ? ವಾಯುದೇವರು ಮುಟ್ಟಿಸ್ತಾರೆ. ಅಲ್ಲಲ್ಲಿ ಹೋಗ್ಬೇಕು ಅದಿಷ್ಟು ಕೂಡ. ಇವತ್ತು ನಾವು ಟ್ಯಾಕ್ಸ್ ಕೊಡ್ತೀವಿ ಅಂಥೇಳಿ ನಾವು ಕೊಡೋ ಒಂದು 10 ರೂಪಾಯಿ ಟ್ಯಾಕ್ಸ್ ಜನಕ್ಕೆಲ್ಲ ಹಚ್ಚಕ್ಕೆ ಬರ್ತದ? ಅಲ್ಲಿ ಕೊಟ್ಮೇಲೆ ಅವರು ಅದು ಕೆಲಸ ಮಾಡ್ತಾರೆ. ಅವರಿಗೆ ಅದು ಸಮಾನ ನಾಮಕ ಪ್ರಾಣದವ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಹುತಂ ನಯತಿ ಸಮಂ ನಯತಿ, ಎಲ್ಲ ಕಡೆಗೂ ಸರಿಯಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಬಹಳ ವಿಶೇಷವಾದ ಅಂಶ. ಅದಕ್ಕೆ ದೇವರು ಏನಂತ ಕರೆದಿದ್ದಾರೆ? ವಾಯುದೇವರನ್ನು ಮುಂದೆ ಕರಿಬೇಕಾದ್ರೆ ಸಪ್ತಬದ್ಧಿ ಸಪ್ತಾರ್ಚಿಷೋ ಭವಂತಿ ಹೃದಿ ಶೇಷ ಆತ್ಮ. ಪರಮಾತ್ಮ ಹೃದಯದಲ್ಲಿದ್ದಾನೆ. ವಾಯು ಸಪ್ತ ಅಂತ ಹೇಳಿದರೆ ಒಂದು ಸಾಕ್ಷಿ, ಉಳಿದ 6, ಒಟ್ಟು 7 ಆಯಿತು. ಇದಿಷ್ಟು ಜ್ಞಾನೇಂದ್ರಿಯಗಳು, ಇದಿಷ್ಟು ಕೂಡ ವಾಯುದೇವರು ನಿಯಮನ ಮಾಡ್ತಾರೆ. ಅತ್ರ ಏತತ್ ಏಕಶತಂ ನಾಡೀನ. ಈಗ ನಾಡಿಗಳ ವಿಷಯ ಹೇಳ್ತಾರೆ. ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿವೆ? 72,000 ಇರೋದು. ಈ ಕಡೆ 36,000, ಆ ಕಡೆ 36,000. ಅದು ಪ್ರಧಾನವಾದ ಎಷ್ಟದರಲ್ಲಿ? ಈ ಕಡೆ 50, ಈ ಕಡೆ 50 ಸೇರಿ 100 ಆಯಿತು. ಪ್ಲಸ್ 1 ಸುಷುಮ್ನ, 101 ನಾಡಿಗಳಿವೆ. ಅತ್ರ ಏತದ್ ಏಕದೇಶ. ಇನ್ನೂ ಕಂಪೈನ್ ಶಾರ್ಟ್ ಮಾಡಿದರೆ 3 ನಾಡಿಗಳಿವೆ. 100 ಕೂಡ ಇದು 3. ಸುಷುಮ್ನ, ಇಡ, ಪಿಂಗಳ 3 ಆಯಿತು. ಕೊನೆಗೆ ಉಳಿದದ್ದು ಯಾವುದು? ಸುಷುಮ್ನ. ಮೇಲಕ್ಕೂ ಅದು ಒಂದೇ. ಆ ನಾಡಿಯಲ್ಲಿ ಹೋದರೆ ಮಾತ್ರ ಮುಕ್ತಿ. ನೀನು ಯಾವ ನಾಡಿಯಲ್ಲಿ ಹೋದ್ರೂ ಕೂಡ ಮುಕ್ತಿ ಸಿಗೋದಿಲ್ಲ. ಬೃಹತಿ ಸಹಸ್ರ ಎಲ್ಲ ಬಂದಾಯ್ತು ಅದರಲ್ಲಿ. ಭವಂತಿ ಆಶು, ಒಟ್ಟಾಗಿ ಪ್ರತಿಶಾಖ ದ್ವಾಸಪ್ತತಿಂ ಪ್ರತಿಶಾಖಾ ನಾಡಿ ಸಹಸ್ರಾಣಿ.
ಇಷ್ಟು ನಾಡಿ 72,000 ನಾಡಿಗಳಿದ್ರೂ ಕೂಡ ಒಟ್ಟು ಉಳಿಯೋದು ಇಷ್ಟು. ಅದರಲ್ಲಿ ವ್ಯಾನಶ್ಚರತಿ, ಅದರಲ್ಲಿ ವ್ಯಾನ ಅಂತಕ್ಕಂಥ ಪ್ರಾಣದೇವರಿದ್ದಾರೆ. ಅಥ ಏಕಯ ಊರ್ಧ್ವ ಉದಾನ, ಮಧ್ಯದ್ದಿದೆಯಲ್ಲ ಅದು ಉದಾನ ನಾಡಿ ಅಂದರೂ ಒಂದೇ, ಸುಷುಮ್ನ ನಾಡಿ ಅಂದರೂ ಒಂದೇ, ಬ್ರಹ್ಮನಾಡಿ ಅಂದರೂ ಒಂದೇ. ಉದಾನ ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯ ಲೋಕಂ. ಬರೀ ಪುಣ್ಯ ಇದ್ದರೆ ಊರ್ಧ್ವಲೋಕ. ಎಲ್ಲಿ ಬಂದಿದೆ ಊರ್ಧ್ವ ಎಂಬ ಪದ? ಅಲ್ಲ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಅಲ್ಲಿ ಬಂದಿತ್ತು. ಗುಣತ್ರಯ ವಿಭಾಗ ಯೋಗ 14ನೇ ಅಧ್ಯಾಯದಲ್ಲಿ ಬರುತ್ತೆ. ಯಾರು ಸತ್ವಗುಣ ಪ್ರಧಾನವಾಗಿರುತ್ತಾರೋ ಮೇಲೆ ಹೋಗ್ತಾರೆ. ತಮೋ ಗಚ್ಚಂತಿ ಅಧೋ ಗಚ್ಚಂತಿ ತಾಮಸಾಹ, ತಾಮಸರೆಲ್ಲ ಕೆಳಗೆ ಹೋಗ್ತಾರೆ. ಜಘನ್ಯಗುಣ ವೃತ್ತಿಸ್ಥಾಹ ಮಧ್ಯೆ ತಿಷ್ಟಂತಿ ರಾಜಸಾಹ. 3 ಹೇಳ್ತಾರೆ ಈಗ. ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯ ಲೋಕಂ. 2 ಮಿಕ್ಸ್ ಆದಾಗ ಏನು ಮಾಡ್ತಾರೆ? ಮನುಷ್ಯ ಲೋಕಕ್ಕೆ ಬರ್ತಾರೆ. ಹಾಂ ಹಾಂ ಎಲ್ಲ ಪ್ರತಿ ಬಳ್ಳಿ ಮಹಾಭಾರತ ಅಲ್ಲ, ಯಾವ ಪದ ತಗೊಂಡ್ರು ಕೂಡ ಮಾತೃಕಾರ ರೂಪ ಇರಲೇಬೇಕಲ್ಲ. ಮಾತೃಕಾರ ಅಕ್ಷರಗಳಿಲ್ಲ, ಶಾಸ್ತ್ರ ವಾಕ್ಯ ಮಾಡಕ್ಕೆ ಬರೋದಿಲ್ಲ. ಪ್ರತಿ ಅಕ್ಷರದ ದೇವತೆ ಯಾರು? ದೇವರೇನೆ. ಯಾವ ಪದ ಉಪಯೋಗಿಸಿದ್ರು, ಯಾವ ಭಾಷೆ ಪದ ಉಪಯೋಗಿಸಿದ್ರು ಕೂಡ ಏನಿರುತ್ತಲ್ಲಿ ಪೂರ್ಣ ಇರಲೇಬೇಕು, ಮಾತೃಗಳಿರಲೇಬೇಕು. ಆದ್ದರಿಂದ ಪ್ರತಿಯೊಂದು ಯಾರನ್ನು ಹೇಳೋದು? ದೇವರನ್ನ ಹೇಳೋದು. ಅನುಸಂಧಾನ ಇದ್ದರೆ ಆಗೋದು ಸರ್ವ ಶಬ್ದ ಸಮನ್ವಯ ಮಾಡಕ್ಕೆ ಬರುತ್ತೆ. ಹಾಗೇನು ಹೇಳಿಲ್ಲ, ಎಲ್ಲೂ ಹೇಳಿಲ್ಲ ಹಾಗೆ, ಗೊತ್ತಾಯ್ತಾ? ತಿಳ್ಕೊಂಡ್ರೆ ತಪ್ಪಲ್ಲ, ಬಟ್ ಹಾಗೇನು ಹೇಳಿಲ್ಲ. ಹೇಳಿತಾ? ಆ ಪದ ಇಲ್ಲ. ಬೃಹತಿ ಶಾಸ್ತ್ರ ವಿಷ್ಣು ಸಹಸ್ರನಾಮ ಈಕ್ವಲ್, ಅದನ್ನು ಹೇಳಿದ್ದಾರೆ. ಅದಕ್ಕೇನೆ ಬೃಹತಿ ಸಹಸ್ರ ಅಂದರೆ ಪರಮಾತ್ಮನೇ ಅನ್ನ. ಸೊ ವಿಷ್ಣು ಸಹಸ್ರನಾಮದ ಸಾರವಾದ್ದರಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳಿದರೆ ನಾವು ಬರೀ ಅನ್ನ ಅಡಿಗೆ ಇಟ್ಟರೆ ಊಟ ಆಗೋದಿಲ್ಲ, ಅದು ಹೇಳಿದರೆ ಭೋಜನ ಮಾಡೋದಷ್ಟು ಪುಣ್ಯ ಬರುತ್ತೆ ಅಂತೇಳಿ, ಗೊತ್ತಾಯ್ತಾ? ದೇವತೆಗಳಿಗೆ ಸ್ತೋತ್ರನೇ ಅನ್ನ ಇದ್ದಾಗಲೇ. ನಮ್ಮಲ್ಲೂ ಕೂಡ ಏನೇ ತುಂಬ ಹೊಳಬಿಟ್ರೆ ಏನಾಗುತ್ತೆ? ಅದು ಒಳ್ಳೆ ಮಾತಾಡಿದರೆ ಖುಷಿ ಆಗುತ್ತೆ, ಮತ್ತು ಖುಷಿ ಮೈಯೆಲ್ಲ ಒಂಥರ ಇದಾಗುತ್ತೆ. ಹೊಟ್ಟೆ ತುಂಬಿದ್ದಕ್ಕೆ ಅನ್ನ ತಿಂದರೆ ಜಾಸ್ತಿ ಆಗುತ್ತೆ ಕೆಲವು ಸಲ. ಅದಕ್ಕೆ ಒಳ್ಳೆ ಮಾತುಗಳಿಂದ ಏನಾಗುತ್ತೆ? ಅದಕ್ಕೇನೆ ಸ್ತೋತ್ರ ಯಾವಾಗಲೂ ಏನಾಗಿರುತ್ತೆ? ಸ್ತುತಿಯಾಗಿರೋದ್ರಿಂದ ಅವ್ರಿಗೆ ಅನ್ನ ಕೊಟ್ಟಷ್ಟು ಖುಷಿ ಆಗುತ್ತೆ ಅಂತ. ಬೈದುಬಿಟ್ಟು ಅನ್ನ ಆಗಿರೋ ಸಿಟ್ಟು ಹೋಗ್ಬಿಡುತ್ತೆ, ನೀವು ಅನ್ನನೇ ಬೇಕಾಗಿ ಹೋಗ್ಬಿಡುತ್ತೆ. ಆ ಕಡೆ ಅದ್ರ ಮಾತು ಬಹಳ ಮುಖ್ಯವಾದದ್ದು. ಆದಿತ್ಯೋ ಹೇಷ ವೈ ಬ್ರಾಹ್ಮ್ಯ ಪ್ರಾಣ ಉದಯತೇಷ ಹೇನಂ ಚಾಕ್ಷುಷಂ ಪ್ರಾಣಂ ಅನುಗೃಹಾನ ಪೃಥಿವ್ಯಾಂ ಯಾ ದೇವತಾ ಹಿ ಏಷಾ ಸೈಷ ಯಾವುದೇ ಸೈಷ ಪುರುಷಸ್ಯ ಅಪಾನಂ ಅವಷ್ಟಭ್ಯ ಅಂತರ ಯದಾಕಾಶ ಸ ಸಮಾನೋ ವಾಯು ವ್ಯಾನಃ ತೇಜೋ ಹವಾ ಉದಾನಃ ತಸ್ಮಾತ್ ಉಪಶಾಂತ ತೇಜಾಃ ಪುನರ್ಭವಂ ಇಂದ್ರಿಯೈಃ ಮನಸಿ ಸಂಪದ್ಯಮಾನೈ. ಆದಿತ್ಯೋ ವೈ ಬ್ರಾಹ್ಮಃ ಪ್ರಾಣಃ ಉದಯತಿ ಏಷ ಹಿ ಏನಂ ಚಾಕ್ಷುಷಂ. ಆದ್ದರಿಂದನೇ ಪ್ರಾಣದೇವರೆಂಥವರು ಸೂರ್ಯನೇ ಅಂತಲ್ಲ, ಸೂರ್ಯನೊಳಗೆ ಪ್ರಾಣದೇವರಿದ್ದಾರೆ. ಹಿಂದೆ ಹೇಳಿದ್ದಾರೆ, ಮೊದಲ ಸೃಷ್ಟಿ ಯಾರ್ದಾಯ್ತು ಅಂತ ಹೇಳಿದರು? ಸೂರ್ಯ ಚಂದ್ರ. ಸೂರ್ಯ ಅಂದರೆ ಯಾರು? ವಾಯುದೇವರು. ಚಂದ್ರ ಅಂದರೆ ಯಾರು? ಭಾರತೀ ದೇವಿ. ಆದ್ದರಿಂದ ಅಲ್ಲಿ ಆಜ್ಞೆ ತಗೊಳ್ಬೇಕು. ಪ್ರಾಣ ಉದಯತಿ ಏಷ ಏನಂ ಚಾಕ್ಷುಷಂ ಪ್ರಾಣಂ ಅನುಗೃಹಾನ. ಕಣ್ಣಿನಲ್ಲಿ ಸೂರ್ಯ, ಹೊರಗೆ ಸೂರ್ಯ, ಅಲ್ಲಿ ಸೂರ್ಯನಾಮಕ, ಇಲ್ಲಿ ಸೂರ್ಯನಾಮಕರಾಗಿದ್ದಾರೆ. ಪೃಥಿವ್ಯಾಂ ಯಾವಾಗಲೂ ಕೂಡ ಪರೀಕ್ಷೆ ಮಾಡಬೇಕಾದ್ರೆ ಕಣ್ಣು ಪರೀಕ್ಷೆ ಮಾಡ್ತಾರೆ, ಗೊತ್ತಾಯ್ತಾ? ಸತ್ತಿದ್ದಾನೋ ಬದುಕಿದ್ದಾನೋ ಇತ್ಯಾದಿ ನೋಡೋದಕ್ಕೋಸ್ಕರ ಭಾಳ ಮುಖ್ಯ ಅದು. ಯಾಕೆ ಪ್ರಾಣ ಅಲ್ಲಿರ್ತಾರೆ ಅಂತ ಹೇಳಿದ್ದಾರೆ. ಈಗ ಪ್ರಾಣ ಇರೋದು ಕೂಡ ಏನಾಗತ್ತಾಗ ಗೊತ್ತಾಗುತ್ತೆ ಅಂತ ಅರ್ಥ. ಸುಮ್ಮನೆ ನೋಡಿದಾಗ ಕೆಲವು ಕಣ್ ತಗೊಂಡೇ ಪ್ರಾಣ ಹೋಗ್ಬಿಟ್ಟಿರುತ್ತೆ, ಗೊತ್ತಾಯ್ತಾ? ಅವರು ಸತ್ಯದಲ್ಲಿ ನರ್ಸಲ್ಲಿ ತಕ್ಷಣ ನೋಡಿದರೆ ಅದು ಇದನ್ನೇ ನೋಡಿದಾಗ ಅದು ಹೋಗಿದೆ ಅದು ಗೊತ್ತಾಗ್ಬಿಡುತ್ತೆ. ಫಸ್ಟ್ ನೋಡೋದು ಹಾಗೇನೆ. ದೇವತಾ ಸೈಷ ಇದು ಈ ಪುರುಷತ್ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ನೋಡ್ತಾರೆ ಅಂತ ಈಗ ಗೊತ್ತಾಗುತ್ತೆ. ಯಾಕೆ ನೋಡ್ತಾರೆ ಅಂದರೆ ಅಲ್ಲಿ ಪ್ರಾಣದೇವ ವಿಶೇಷ ಸನ್ನಿಧಾನ ಇದೆ. ಟೆಂಪರೇಚರ್ ಇರ್ಬೇಕಾದ್ರೆ ಏನು ಮಾಡ್ತಾರೆ? ಅಗ್ನಿ ನೋಡ್ಬೇಕಾದ್ರೆ ಇಲ್ಲ ಇಂಥಲ್ಲಿ ಇಡ್ತಾರೆ, ಇಲ್ಲ ನಾಲಿಗೆ ಕೆಳಗೆ ಇಡ್ತಾರೆ. ಯಾಕೆ ಅಲ್ಲಿ ಮೋರ್ ಆ್ಯಕ್ಟಿವ್ ಆಗಿರುತ್ತೆ. ಅದು ಇಡೀ ಪ್ರಾಣಶಕ್ತಿ ಹೆಚ್ಚು ಆ್ಯಕ್ಟಿವ್ ಆಗಿ ಕಾಣೋದಿಲ್ಲ ಅಂದರೆ ಕಣ್ಣುಗಳು. ಸದೇವತಾ ಸೈಷ ಪುರುಷಸ್ಯ ಅಪಾನಂ ಅವಷ್ಟಭ್ಯ ಅಂತರ ಯದಾಕಾಶ ಸ ಸಮಾನೋ ವಾಯು. ಆಮೇಲೆ ವ್ಯಾನಃ ತೇಜೋ ಹವಾ ಉದಾನಃ.
ಆಮೇಲೆ ಉದಾನ ಒಟ್ಟು ಪಂಚಪ್ರಾಣಗಳು ಕೂಡ ಹೇಗೆ ನಮ್ಮ ದೇಹದಲ್ಲಿದೆ ಅಂತ ಇದು ಬಹಳ ಅತಿ ಮುಖ್ಯವಾದ ಅಂಶ ಇದು. ಇಡೀ ನಮ್ಮ ಪ್ರಾಣ ಹೋಯಿತು, ಪ್ರಾಣ ಇದೆ ಅಂತ ಹೇಳಿದರೆ 5 ಪ್ರಾಣಗಳ ಲೆಕ್ಕ ಇಟ್ಕೊಂಡೇ ನೋಡ್ಬೇಕು ನಾವು. ತಸ್ಮಾತ್ ಉಪಶಾಂತ ತೇಜಾಹ ಪುನರ್ಭವಂ ಇಂದ್ರಿಯೈ ಮನಃ ಸಂಪದ್ಯಮಾನೈ. ಅಲ್ಲಿ ಹೋದಾಗ ಮಾತ್ರ ಅವನು ಮತ್ತೆ ಹುಟ್ಟೋದಿಲ್ಲ, ಇದ್ರೆ ಹುಟ್ಟಲೇಬೇಕಾಗತ್ತೆ. ಪ್ರಾಣ ಅನುಸಂಧಾನ ಮುಖ್ಯ ಅಂತ ಹೇಳುತ್ತಾ ಮುಗಿಸ್ತಾರೆ. ಅದು ಪ್ರಶ್ನೆನೂ ಹೋಗಿದೆ, ನಾಳೆ ಅದು ಮುಗಿಸೋಣ. ಈ ಅರ್ಥ ಇನ್ನೊಂದು ವಾಕ್ಯ ಇದೆ, ಯಚ್ಚಿತ್ತಸ್ತೇನೈಷ ಪ್ರಾಣಮಾಯಾತಿ ಪ್ರಾಣಸ್ತೇಜಸಾಯುಕ್ತ ಸ ಆತ್ಮನ ಯಥಾ ಸಂಕಲ್ಪಿತಂ ಲೋಕಂ ನಯತಿ. ಏವಂ ವಿದ್ವಾನ್ ಪ್ರಾಣಂ ವೇದ ನಹಾಸ್ಯ ಪ್ರಜಾ ಹೀಯತೆ ಅಮೃತೋ ಭವತಿ ತದೇಶ ಶ್ಲೋಕಃ. ಉತ್ಪತ್ತಿ ಮಾಯತಿಂ ಸ್ಥಾನಂ ವಿಭುತ್ವಂಚೈವ ಪಂಚಧಾ ಅಧ್ಯಾತ್ಮಂಚೈವ ಪ್ರಾಣಸ್ಯ ವಿಜ್ಞಾಯ ಅಮೃತಮಶ್ನುತೆ. ವಿಜ್ಞಾಯ ಅಮೃತಮಶ್ನುತೆ ಇತಿ ತೃತೀಯ ಪ್ರಶ್ನೆ ಪ್ರತಿವಚನ. ಪ್ರತಿವಚನ ಅಂದರೆ ಉತ್ತರ ಅಂತ, ವಚನ ಪ್ರಶ್ನೆ, ಪ್ರತಿವಚನ ಉತ್ತರ. ನಾಳೆ ದಿವಸ ಮುಗಿಸಿ ಮುಂದಕ್ಕೆ. ಓ ಸರ್ವೇಂದ್ರಿಯ